ಇವತ್ತಿನ ವಿದ್ಯಾರ್ಥಿಗೆ ಏನಾಗಿದೆ ಅಂದರೆ ಅವ್ರದ್ದೇ ಆದಂಥ ಸವಾಲು ಅವ್ರ ಮುಂದಿದೆ. ನಮ್ಮಲ್ಲಿದ್ದಂಥ ವಾತಾವರಣನೇ ಬೇರೆ ಇವತ್ತು ಈಗ ಅವ್ರಿಗೆ ತಂತ್ರಜ್ಞಾನ ತುಂಬ ಹತ್ತಿರ ಇದ್ದಾರೆ, ಎಲ್ಲರ ಹತ್ರ ಮೊಬೈಲ್ಗಳಿದ್ದಾವೆ. ಭಾಳ ಸಂದರ್ಭ ಇವತ್ತಿನ ಯುವ ಪೀಳಿಗೆ ನನ್ನ ಆತಂಕ ಏನು ಅಂದರೆ, ನಾನೊಬ್ಬ ಮೇಷ್ಟ್ರಾಗಿ ನನ್ನ ಆತಂಕ ಏನು ಅಂದರೆ, ತಂತ್ರಜ್ಞಾನನೇ ಎಲ್ಲ ಮಾಡ್ತದೆ, ನಾನು ಯಾಕೆ ಜ್ಞಾನಾರ್ಜನೆ ಮಾಡ್ಕೋಬೇಕು ಅನ್ನೋ ತಪ್ಪು ಸಂದೇಶ ಹೋಗ್ತಾ ಇದೆ. ಅದ್ರ ಬಗ್ಗೆ ಭಾಳ ಎಚ್ಚರಿಕೆಯಿಂದ ಗಮನಿಸ್ಬೇಕಲ್ಲ. ನಾನು ಆ್ಯಸ್ ಎ ಕಮ್ಯುನಿಕೇಷನ್ ಮೇಷ್ಟ್ರು ಎಲ್ಲೋ ಹಂತದಲ್ಲೂ ನಾನು ಹೇಳ್ತೀನಿ, ನೋಡಿ ತಂತ್ರಜ್ಞಾನದ ವೈಭವೀಕರಣ ಬೇಡ. ಇವತ್ತಿನ ಜನ್ರೇಷನ್ ಏನು ಸರ್ ವೈ ಶುಡ್ ವಿ, ಈಗ ನಾನು ಕ್ಲಾಸಲ್ಲಿ ಪಾಠ ಮಾಡ್ಬೇಕಾದ್ರೆ ಅವ್ರು ಕೇಳ್ತಾರೆ. ಈಗ ನಾನು ಕುಲಪತಿ ಆದಮೇಲೂ ಕೂಡ ಕೆಲವು ಕ್ಲಾಸ್ಗಳಿಗೆ ಹೋಗ್ಬಿಡ್ತೀನಿ, ನಮ್ಮ ಜರ್ನಲಿಸಮ್ ಕ್ಲಾಸು ಇಂಥವಕ್ಕೆ ಮಕ್ಕಳಿದ್ದಾಗ ಪಾಠ ಮಾಡೋಕ್ಕೆ ಹೋಗ್ಬಿಡ್ತೀನಿ. ಆ ಮಕ್ಕಳು ಕೇಳ್ತಾರೆ, ಸರ್ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ತಾವು ಇದನ್ನೆಲ್ಲ ತಿಳ್ಕೊಳ್ಳಿ ಅಂತೀರಿ, ಯಾಕೆ ತಿಳ್ಕೊಬೇಕು ನಾನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನನಗೆ ಹೇಳುತ್ತೆ ಬಿಡಿ ಅಂತ. ನೋಡ್ರಪ್ಪ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ತಂತ್ರಜ್ಞಾನ ಕಾಲಕ್ಕೆ ತಕ್ಕ ಹಾಗೆ ನಮ್ಮ ಅನುಕೂಲತೆಗೆ ಇರ್ತಕ್ಕಂಥ ತಂತ್ರಜ್ಞಾನ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆಯನ್ನು ನಾವೇನು ಕರಿತೀವಿ, ಅದು ಮನುಷ್ಯನ ಮಿದುಳಿಗೆ ಸರಿಸಮಾನವಾದದ್ದಲ್ಲ. ಮನುಷ್ಯನ ಮಿದುಳಿನ ಆದೇಶಗಳನ್ನು ಪರಿಪಾಲಿಸೋದಷ್ಟೇ ತಂತ್ರಜ್ಞಾನ. ಇಟ್ ಇಸ್ ಅಂಡರ್ ಯುವರ್ ಕಂಟ್ರೋಲ್. ಉದಾಹರಣೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ನಂದು ಹೆಸರು ಕೇಳಮ್ಮ, BK ರವಿ ಅಂತ ಹೊಡೀರಿ, ನೀವು ಒಂದು 10,000 ಫೋಟೋ ಬರ್ತಾವೆ ನಿಮಗೆ. ಯಾರು ನಿಜವಾದ BK ರವಿ, ಯಾರು ಹೆಂಗ್ ಹುಡುಕ್ತೀರಿ? ಹೌದು, ತಮಿಳ್ನಾಡಿಂದ ಒಬ್ಬರದ್ದು ಬರುತ್ತೆ, ನಾನೇ ನೋಡಿದ್ರ BK ರವಿ ಅಂತ ಹೊಡೀರಿ, ನೀವು ಕೇಳುತ್ತಿರುವ BK ರವಿ ಇವರ ನೀವ್ ಹೆಂಗ್ ಹುಡುಕ್ತೀರಿ? ನಾನು ಈಗ ಶಾಸಕಾಂಗ ವರದಿ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ನೀವು ಮಾಧ್ಯಮ ಓದಿರೋರು, ಶಾಸಕಾಂಗ ಸಭೆಯನ್ನು, ವಿಧಾನ ಪರಿಷತ್ನ ವರದಿ ಮಾಡಬೇಕಾದ್ರೆ ನೀವು ಹೇಗೆ ತಯಾರಿ ಮಾಡಬೇಕು, ಮಾನ್ಯ ಶಾಸಕರ ಹೆಸರು, ಅವ್ರ ಇನ್ಷಿಯಲ್ಲು, ಅವ್ರ ಇತಿಹಾಸ, ಎಲ್ಲಿಂದ ಎಲ್ಲೋ 224 ಜನದ್ದು ನೀವು ಬಾಯಲ್ಲಿರ್ಬೇಕು ಅಂತ ನಾನು ಪಾಠ ಮಾಡಿದಾಗ, ಸರ್ ಯಾಕೆ ಸರ್ 224 ಜನ ನಾನು ಯಾಕೆ ಇಟ್ಕೋಬೇಕು ಸರ್, ನಮ್ಮ ತಂತ್ರಜ್ಞಾನ ಕೊಡುತ್ತೆ ಸರ್ ಅನ್ನೋ ಮಾತು, ಇದು ತಪ್ಪು. ತಂತ್ರಜ್ಞಾನದ ವೈಭವೀಕರಣ